ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ನಾವಿವತ್ತು ಧಾರವಾಡ ಟು ಹಳಿಯಾಳ್ ರೋಡಲ್ಲಿ ಒಂದು ಈಕೋ ನೇಚರ್ ಫಾರ್ಮ್ ಅಂತ ಬರುತ್ತೆ ನೋಡಿ ಸ್ನೇಹಿತರೆ. ಈಕೋ ವಿಲೇಜ್ ಅಂತ ಬರುತ್ತಲ್ಲ, ನಾವು ತೋರಿಸ್ತೀನಿ ಅದನ್ನು. ನೋಡ್ತಾ ಇರ್ಬೋದು ನೋಡಿ, ನೇಚರ್ ಫಸ್ಟ್ ಈಕೋ ವಿಲೇಜ್. ಇದರ ಪಕ್ಕದಲ್ಲಿರುವಂಥ ಈ ಫಾರ್ಮ್ ಹೌಸ್ ಇದೆ ಸ್ನೇಹಿತರೆ. ಇಲ್ಲಿ ಫಾರ್ಮ್ ಹೌಸ್ ನಾವು ಇಲ್ಲಿ ಮಾಹಿತಿ ಕೊಡೋಕೆ ನಾವಿಲ್ಲಿ ಬಂದಿದ್ದೇವೆ ಸ್ನೇಹಿತರೆ. ನೋಡ್ಬೋದು, ಇದು ಧಾರವಾಡ ಟು ಹಳಿಯಾಳ ಮೇನ್ ರೋಡಲ್ಲಿ ಹೊಂದಿಕೊಂಡೇ ಇರುವಂಥ ಫಾರ್ಮ್ ಹೌಸ್ ಇದೆಲ್ಲ. ಇದರ ಟೋಟಲ್ ವಿಸ್ತೀರ್ಣ ಬಂದುಬಿಟ್ಟು ಸ್ನೇಹಿತರೆ 9 ಎಕರೆ ಇದೆ ಸ್ನೇಹಿತರೆ. ಅದರಲ್ಲಿ ಟೋಟಲ್ 50 ಪ್ಲಾಟ್ಗಳಾಗಿದೆ. 5 ಗುಂಟೆ 1 ಆನೆ ಲೆಕ್ಕ ಆ ಥರ ನೋಡ್ಬೋದು. ಕಂಪ್ಲೀಟ್ 30 ಫೂಟ್ CC ರೋಡ್ ಮಾಡಿದ್ದಾರೆ ಸ್ನೇಹಿತರೆ. ಒಂದು ಪ್ಲಾಟಲ್ಲಿ ನಿಮಗೆ ಮಾವಿನ ಗಿಡ ಸಿಗುತ್ತೆ ಸ್ನೇಹಿತರೆ. ಮಾವಿನ ಗಿಡ ಇದೆ, ಆಮೇಲೆ ಸಾಗವಾನಿ ಗಿಡಗಳಿದೆ, ಒಂದು ಚಿಕ್ಕ ಗಿಡ ಇದೆ. ನೋಡ್ತಾ ಇರ್ಬೋದು ನೀವು. ಪ್ರತಿಯೊಂದು ಪ್ಲಾಟ್ ಕೂಡ ಈ ರೀತಿ ಫುಲ್ಲು ಕಂಪೌಂಡ್ ಹಾಕಿ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಆ್ಯಂಡ್ ಈ ಟೋಟಲ್ ಪ್ರಾಜೆಕ್ಟಲ್ಲಿ 3 ಬೋರ್ವೆಲ್ ಇದೆ ಸ್ನೇಹಿತರೆ. ನೀರು ಕೂಡ ಅಷ್ಟೇ ತುಂಬ ಸಿಹಿಯಾಗಿದೆ. ನೋಡೋಣ ಸ್ನೇಹಿತರೆ. ಅಷ್ಟೇ ಸ್ನೇಹಿತರೆ, ಇನ್ನು ಇದನ್ನು ನೋಡೋದಾದರೆ ನೋಡ್ಬೋದು ಸ್ನೇಹಿತರೆ. ಇದರ ಪ್ರತಿಯೊಂದು ಪ್ಲಾಟು ಕೂಡ ಈ ಥರ ಒಂದು ಹೆವಿ ಗೇಟನ್ನು ಫಿಟ್ ಮಾಡ್ತಾರೆ ಸ್ನೇಹಿತರೆ. ನೋಡ್ಬೋದು ಗೇಟ್ ಹತ್ತತ್ರ ಒಂದು 8 ರಿಂದ 9 ಫೂಟ್ ಇರ್ಬೋದು ಇದು ಹೊಲಕ್ಕೆ. ಆಮೇಲೆ ಇದು ಎಂಟ್ರೆನ್ಸ್ಗೆ ಈ ಥರ ಒಂದು ಕಲ್ಲಿದೆಯಲ್ಲ, ಆ ಥರ ಒಂದು ಎಲ್ಲ ನೀಟಾಗಿ ಒಂದು ಕಡಪ ಕಲ್ಲಿಂದ ಇಲ್ಲಿ ಪಾತ್ವೆ ಮಾಡ್ತಾರೆ ಸ್ನೇಹಿತರೆ, ಇಲ್ಲಿ ಅಲ್ಲಿವರೆಗೂ. ಆ್ಯಂಡ್ ಪ್ರತಿಯೊಂದು ಪ್ಲಾಟು ಕೂಡ ಸ್ನೇಹಿತರೆ ಇದು ನೋಡ್ತಾ ಇರ್ಬೋದು, ಲಾನ್ ಹಾಕ್ತಾರೆ ಸ್ನೇಹಿತರೆ. ಈ ಥರ ಈ ಲಾನ್ ಇದೆಯಲ್ಲ, ಒಂದು 600 ಸ್ಕ್ವೇರ್ ಫೀಟಲ್ಲಿ ಈ ಥರ ಅದರ ಲಾನನ್ನು ಹಾಕಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಪ್ರತಿಯೊಂದು ಪ್ಲಾಟಲ್ಲೂ ಕೂಡ ಈ ಥರ ಮಾವಿನ ಗಿಡಗಳಿದೆ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ಕಾಯಿ ಬಿಡ್ತಾ ಇದೆ. ಆಮೇಲೆ ಕೆಲವೊಂದು ಪ್ಲಾಟಲ್ಲಿ ನಿಮಗೆ ಚಿಕ್ಕು ಗಿಡ ಸಿಗುತ್ತೆ, ಕೆಲವೊಂದು ಪ್ಲಾಟಲ್ಲಿ ನಿಮಗೆ ಚಿಕ್ಕು ಪ್ಲಸ್ ಮಾವಿನ ಗಿಡ ಆ್ಯಂಡ್ ಮಾವು ಪ್ಲಸ್ ಯಾವುದು ಸಾಗವಾನಿ ಗಿಡ ಕೂಡ ಸಿಗ್ತಾ ಇದೆ ಸ್ನೇಹಿತರೆ. ಆ್ಯಂಡ್ ಇದು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಇವರು ಏನು ಮಾಡ್ತಾಯಿದ್ದಾರೆ ಸ್ನೇಹಿತರೆ, ಕಂಪ್ಲೀಟ್ ಈ ಸುತ್ತಮುತ್ತಲೂ ಕೂಡ ಒಂದು 10 ರಿಂದ 20 ಮಹಾಗಣಿ ಗಿಡಗಳನ್ನು ಹಚ್ಚಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಮಹಾಗಣಿ ಗಿಡಗಳ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಅದೊಂದು ಒಂಥರ ವಿಶೇಷವಾದಂಥ ಗಿಡ ಸ್ನೇಹಿತರೆ. ಇದು ಸಾಗವಾನಿ ನೆಕ್ಸ್ಟ್ ಅಂತ ಕೂಡ ಅದನ್ನು ಹೇಳ್ಬೋದು. ಆ ಗಿಡಗಳಿಂದ ನಾವು ಒಂದು ಫರ್ನಿಚರ್ ಮಾಡ್ಬೋದು. ಆಮೇಲೆ ಅದು ನೀರಲ್ಲಿ ಮುಳುಗದೇ ಇರುವಂಥ ಗಿಡ ಅಂತ ಹೇಳ್ತಾರೆ. ಹೀಗಾಗಿ ಹಡಗು ಮಾಡೋಕ್ಕೂ ಕೂಡ ಅದನ್ನು ಬಳಸ್ತಾರೆ. ಆ್ಯಂಡ್ ಈ ಥರ ವೀಣೆ ಅಥವಾ ಕೆಲವೊಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳನ್ನು ಮಾಡೋಕ್ಕೆ ಕೂಡ ಅದನ್ನು ಬಳಸ್ತಾರೆ ಸ್ನೇಹಿತರೆ, ಮಹಾಗಣಿ ಗಿಡಗಳನ್ನು. ಆ ಥರ ಒಂದು ವಿಶೇಷವಾದ ಗಿಡಗಳನ್ನು ಕೂಡ ಒಂದು 10 ರಿಂದ 20 ಗಿಡಗಳನ್ನು ಅವರು ಹಚ್ಚಿಕೊಡ್ತಾರೆ. ಇದೇ ಸ್ನೇಹಿತರ ಗಿಡ, ಇದು ಮಹಾಗಣಿ ಅಂತೇಳಿ ತೋರಿಸ್ತೀನಿ ನೋಡಿ. ಈ ಗಿಡ ನೋಡಿ, ಈ ಥರದ ಪ್ರತಿಯೊಂದು ಪ್ಲಾಟಿಗೆ ಕೂಡ 10 ರಿಂದ 20 ಗಿಡಗಳನ್ನು ಅವರು ಪ್ಲಾಂಟೇಶನ್ ಮಾಡಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದಂತೂ ಇದ್ದೇ ಇರುತ್ತೆ, ಮಾವಿನ ಗಿಡ ಮತ್ತು ಚಿಕ್ಕ ಗಿಡ ಆ್ಯಂಡ್ ಸಾಗವಾನಿ ಗಿಡ ಇದ್ದೇ ಇರುತ್ತೆ. ಅದರ ಒಟ್ಟಿಗೆ ಇದು ಕೂಡ ಪ್ಲಾಂಟೇಶನ್ ಕೂಡ ಮಾಡಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈ ಥರ ಇದೆ. ಆ್ಯಂಡ್ ಮತ್ತು ಇದಕ್ಕೆ ಕಂಪ್ಲೀಟ್ 1 ಎಕರೆಯಷ್ಟು ಜಾಗನ ಇದಕ್ಕೆ ಒಂದು ಕ್ಲಬ್ ಹೌಸ್ಗೋಸ್ಕರ ಆ್ಯಂಡ್ ಸ್ವಿಮ್ಮಿಂಗ್ ಪೂಲು ಆ್ಯಂಡ್ ರಿಸಾರ್ಟ್ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕಾಗಿ 1 ಎಕರೆ ಭೂಮಿನ ಇವರು ಒಂದು ಬಿಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಇದು ಬಳ ರೋಡ್ ಬರುತ್ತೆ. ಇದು ಮೇನ್ ರೋಡ್. ಇದು ಮೇನ್ ಫಾರ್ಮ್ ಹೌಸ್ ಬಂದು ಮೇನ್ ಇದು ಬಳ ರೋಡ್ ಅಂತ ಹೇಳ್ತೀವಲ್ಲ, ಅಡ್ಡ ರಸ್ತೆ ಅಂತ ಹೇಳ್ತೀವಲ್ಲ, ಅದರಲ್ಲಿ ಈ ರೈಟ್ ಸೈಡಲ್ಲಿ 3 ಪ್ಲಾಟ್ ಇದೆ. ಮತ್ತು ರೈಟ್ ಸೈಡಲ್ಲಿ 3 ಪ್ಲಾಟು ಆ್ಯಂಡ್ ಲೆಫ್ಟ್ ಸೈಡಲ್ಲಿ 3 ಪ್ಲಾಟ್ ಇದೆ ಸ್ನೇಹಿತರೆ. ನೋಡ್ಬೋದು ಕಂಪ್ಲೀಟ್ ಗಿಡಗಳು ನೋಡಿ ಸ್ನೇಹಿತರೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಪ್ರತಿಯೊಂದು ಗಿಡದಲ್ಲೂ ಕೂಡ ಮಾವಿನಕಾಯಿ ಬಿಟ್ಟಿದೆ. ಇಲ್ಲಿ ನೋಡ್ತಾ ಇದ್ರಿಂದ ಮೋಸ್ಟ್ಲಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ. ಕಾಯಿಗಳೆಲ್ಲ ತುಂಬ ದೊಡ್ಡದಾಗಿದೆ. ಚೆನ್ನಾಗಿದೆ ಕಾಯಿ.
ಸ್ನೇಹಿತರೆ ಇದು ನೋಡ್ತಾ ಇರ್ಬೋದು ನೀವು. ಇದೇನು ನೀವು ನೋಡ್ತಾ ಇದ್ದೀರಲ್ಲ, ಈ ಓಪನ್ ಲ್ಯಾಂಡ್ ಎಲ್ಲ ಹತ್ತತ್ರ 1 ಎಕರೆ ಮೇಲೆ ಇದರ ವಿಸ್ತೀರ್ಣ ಇದೆ ಸ್ನೇಹಿತರೆ. ಇಷ್ಟು ಜಾಗನ ಇದನ್ನು ಈ ಟೋಟ್ಲಿ ಫ್ಯಾಮ್ಲೈನ್ ಇದೆಯಲ್ಲ ಇದರ ಅನುಕೂಲಕ್ಕೋಸ್ಕರ ಇಟ್ಟಿರುವಂಥದ್ದು. ಇಲ್ಲಿ ಕೆಳಗಡೆ ಸ್ವಿಮ್ಮಿಂಗ್ ಪೂಲ್ ಬರ್ತಾ ಇದೆ ಆ್ಯಂಡ್ ಏನು ಕ್ಲಬ್ ಬರ್ತಾ ಇದೆ ಸ್ನೇಹಿತರೆ. ಆ್ಯಂಡ್ ರೆಸಾರ್ಟ್ ಮಾಡ್ತಾ ಇದ್ದಾರೆ. ಕ್ಯಾಂಟೀನ್ ಕೂಡ ಮಾಡ್ತಿರಲ್ರಿ ಇಲ್ಲಿ, ಕ್ಯಾಂಟೀನು ಟೋಟಲ್ ಎಲ್ಲ ಅನುಕೂಲ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕಾಗಲೇ 1 ರಿಂದ 1.5 ಎಕರೆ ಅಷ್ಟು ಜಾಗನ ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ. ತುಂಬ ಒಳ್ಳೆ ರೀತಿ ಇದು ತುಂಬ ಒಳ್ಳೆಯ ವಿಷಯ ಇದು. ಯಾಕಂದರೆ ಕೆಲವೊಂದು ಪ್ರಾಜೆಕ್ಟಲ್ಲಿ ಹೇಳ್ತಾರೆ ಸ್ನೇಹಿತರೆ, ಅದನ್ನು ಕಾರ್ಯರೂಪಕ್ಕೆ ತರೋದು ತುಂಬ ಲೇಟ್ ಆಗುತ್ತೆ. ಆದರೆ ಇವರು ಅದಕ್ಕಾಗಿಯೇ ಒಂದು ಮೀಸಲಿಟ್ಟಿಬಿಟ್ಟಿದ್ದಾರೆ ಜಾಗನ. ಒಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಅದು ಕಂಪ್ಲೀಟ್ ಹಿಂದ್ಗಡೆ ಕಾಣ್ತಾ ಇರೋದು ಇದು ರಿಸರ್ವ್ ಫಾರೆಸ್ಟ್ ಏರಿಯಾ ಸ್ನೇಹಿತರೆ. ಇದು ಟೋಟಲ್ ಇದು 9 ಎಕರೆದಲ್ಲಿ ಬರುವಂಥ ಪ್ರಾಜೆಕ್ಟ್ ಇದು. ಆ್ಯಂಡ್ ಇದರ ಓನರ್ ಬಂದುಬಿಟ್ಟು ಯುನೈಟೆಡ್ ಡೆವಲಪರ್ಸ್ ಅಂತೇಳಿ. ಇವರು ಈಗಾಗಲೇ ಧಾರವಾಡ, ಸವದತ್ತಿ ಹೀಗೆ ಒಂದು ಹಲವಾರು ಪ್ರಾಜೆಕ್ಟ್ಗಳನ್ನ ಸಕ್ಸಸ್ಫುಲಿ ಮಾಡಿದಂಥ ಪ್ರಾಜೆಕ್ಟ್ ಇದು ಇವ್ರದ್ದು, ಕಂಪ್ನಿ ಇವ್ರದ್ದು. ಅದೇ ರೀತಿ ಇದು ಹಳಿಯಾಲ್ ರೋಡಲ್ಲೂ ಕೂಡ ಇದೊಂದು ಫಾರ್ಮ್ ಹೌಸನ್ನು ಮಾಡಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದು ನೋಡ್ತಾ ಇದ್ದಾರೆ ಸ್ನೇಹಿತರೆ, ಇಲ್ಲಿಂದ ಹಿಡಿದು ಈ ಬಿಲ್ಡ್ ಕಂಪ್ಲೀಟ್ ಸೇಲ್ ಆಗಿದೆ ಸ್ನೇಹಿತರೆ, ಕಂಪ್ಲೀಟ್ ಸೇಲ್ ಆಗಿದೆ. ಇದರಲ್ಲಿ ಕೆಲವೊಂದು ಪ್ಲಾಟ್ಗಳು ಒಂದು ಇದೆ ಸ್ನೇಹಿತರೆ, ಅವೈಲೇಬಲ್ ಇದೆ. 7 ರಿಂದ 8 ಪ್ಲಾಟ್ಗಳು ಅವೈಲೇಬಲ್ ಇದೆ ಸ್ನೇಹಿತರೆ ಅಷ್ಟೇ. ಇದನ್ನು ಇಷ್ಟ ಆದ ಸ್ನೇಹಿತರೆ ಇದ್ರ ಬುಕ್ ಮಾಡ್ಕೋಬೋದು. ಇದರ ಪ್ರೈಸ್ ಬಂದುಬಿಟ್ಟು 25 ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆ್ಯಕ್ಚುಲಿ ಇದು ನಾನ್ ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನೋಡಿ ಸ್ನೇಹಿತರೆ, ಇಷ್ಟ ಆದರೆ ಸ್ಲೈಟ್ಲಿ ಇದನ್ನು ನೆಗೋಷಿಯಬಲ್ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ತುಂಬ ನಿಸರ್ಗಕ್ಕೆ ತುಂಬ ಹತ್ತಿರವಾದಂಥ ಇಕೋ ಫಾರ್ಮ್ ಇದು. ಆ್ಯಂಡ್ ಇನ್ನೊಂದು ವಿಶೇಷವಾಗಿ ಅದು ತೋರಿಸಿನಲ್ಲ ನಾನು, ಇಕೋ ವಿಲೇಜ್ ಇದೆಯಲ್ಲ ಅದರ ಪಕ್ಕದಲ್ಲಿ ಬರುವಂಥ ಒಂದು ಪ್ರಾಜೆಕ್ಟ್ ಇದು. ಮೇನ್ ರೋಡಲ್ಲಿ ಬರುವಂಥದ್ದು ನೋಡ್ಬೋದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ವೀಕೆಂಡ್ಗಾಗಲಿ ಅಥವಾ ರಜೆ ಟೈಮಲ್ಲಿ ಬಂದು ಆರಾಮಾಗಿ ಫ್ಯಾಮಿಲಿ ಒಟ್ಟಿಗೆ ಕಾಲ ಕಳೆಯೋಕ್ಕೆ ತುಂಬ ಒಳ್ಳೆ ಒಂದು ಸೂಟೇಬಲ್ ಆದಂಥ ಸ್ಥಳ ಇದು. ನನಗಂತೂ ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಪ್ಲಾಟಲ್ಲೂ ಕೂಡ ಈ ಥರ ಲಾನನ್ನು ಮಾಡಿಕೊಡ್ತಾರೆ ಸ್ನೇಹಿತರೆ. 600 ಫೀಟ್ ಒಂದು ಲಾನನ್ನು ಹಾಕಿ ಕೊಡ್ತಾ ಇದ್ದಾರೆ. ಪ್ಲಸ್ ಮಹಾಗೋನಿ ಗಿಡಗಳನ್ನ ನೆಟ್ಟು ಕೊಡ್ತಾರೆ. ಆ್ಯಂಡ್ ಪ್ರತಿಯೊಂದು ಗಿಡದಲ್ಲೂ ಕೂಡ 15 ರಿಂದ 20 ವರ್ಷ ಒಂದು ಏಜ್ ಇರುವಂಥ ಮಾವಿನ ಗಿಡ ಆಗಿರ್ಬೋದು, ಸಾವಿನ ಗಿಡ, ಚಿಕ್ಕು ಗಿಡ ಎಲ್ಲ ಇದೆ ಇದರಲ್ಲಿ. ಈ ಥರ ತುಂಬ ಒಳ್ಳೆ ರೀತಿ ಸೌಲಭ್ಯ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆಗಲೇ ಹೇಳ್ದಂಗೆ ನಾನು ಕ್ಲಬ್ ಹೌಸ್ ಮಾಡ್ತಾ ಇದ್ದಾರೆ, ರೆಸಾರ್ಟ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆ್ಯಂಡ್ 30 ಫುಟ್ CC ರೋಡ್ ಕೂಡ ಕಂಪ್ಲೀಟ್ ಆಗಿರುವಂಥದ್ದು. ಇದನ್ನು ಡಿಸ್ಟೆನ್ಸ್ ಬಂದುಬಿಟ್ಟು ಧಾರವಾಡದಿಂದ ಈ ಪ್ರಾಜೆಕ್ಟಿಗೆ ಬರಬೇಕಂದ್ರೆ, ಧಾರವಾಡ ಜುಬ್ಲಿ ಸರ್ಕಲ್ದಿಂದ ಈ ಪ್ರಾಜೆಕ್ಟ್ ಬರಬೇಕಂದ್ರೆ ಹತ್ತತ್ರ 15 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ನಮ್ಮ ಧಾರವಾಡದಿಂದ ನಾವು ಬೈಕ್ ಅಥವಾ ಕಾರಲ್ಲಿ ಬಂದರೆ ಒಂದು 10 ರಿಂದ 15 ನಿಮಿಷದಲ್ಲಿ ಬರ್ಬೋದು ಇಲ್ಲಿಗೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಆ್ಯಂಡ್ ಈ ಪ್ರಾಜೆಕ್ಟ್ ಸ್ನೇಹಿತರೆ, ಈ ಫಾರ್ಮ್ ಹೌಸ್ ಇಷ್ಟ ಆದರೆ ದಯವಿಟ್ಟು ಇಲ್ಲಿ ಕಾಂತಾರ ನಂಬರಿಗೆ ನೀವು ಸಂಪರ್ಕ ಮಾಡ್ಬೋದು. ಆ್ಯಂಡ್ ಈ ಫಾರ್ಮ್ ಹೌಸ್ ಕೂಡ ನೀವು ವಿಸಿಟ್ ಮಾಡ್ಬೋದು. ಆ್ಯಂಡ್ ಮುಂದೆ ಒಂದು ಹೊಸ ವಿಶೇಷವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ, ನಮ್ಮ ಕುಟುಂಬನೂ ಕೂಡ ಆರೋಗ್ಯವಾಗಿರಿಸಿ. ಧನ್ಯವಾದಗಳು.